ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪಂದ್ಯದ ದಿಕ್ಕನ್ನೇ ಬದಲಾಯಿಸಿತು ಆ ಒಂದು ಓವರ್. ಅಮೆರಿಕ ಎದುರು ಭಾರತಕ್ಕೆ ಗೆಲುವಿನ ಭರವಸೆ ಅಲ್ಲಿದ್ದಾನೆ ದುಪ್ಪಟ್ಟಾಯಿತು. ಇನ್ನು ಪಂದ್ಯ ಮುಗಿದ ಬಳಿಕ ಮಾತನಾಡಿದಂತ ನಮ್ಮ ಭಾರತ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಅಷ್ಟಕ್ಕೂ ರೋಹಿತ್ ಶರ್ಮಾ ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಹಾಗೆ ಕಮೆಂಟ್ ಅಲ್ಲಿ ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ಇನ್ನು ಟೀಮ್ ಇಂಡಿಯಾ ಬಂದ್ಬಿಟ್ಟು T20 ವಿಶ್ವಕಪ್ 2026 ಟೂರ್ನಿಯಲ್ಲಿ ಭಾರತ ತಂಡ ಶುಭಾರಂಭ ಮಾಡಿದೆ. ಗ್ರೂಪ್ ಎ ಪಂದ್ಯದಲ್ಲಿ ಅಮೆರಿಕ ತಂಡವನ್ನು ಭಾರತ ಸೋಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಒತ್ತಡ ಏರುವ ಮೂಲಕ ಒಂದು ಹಂತದಲ್ಲಿ ಪಂದ್ಯದ ಮೇಲೆ USA ಪ್ರಾಬಲ್ಯ ಸಾಧಿಸಿತು. ಇನ್ನು ಈ ಪರಿಸ್ಥಿತಿಯಲ್ಲಿ ಭಾರತ ತಂಡ ಸೋಲಬಹುದು ಎಂದು ನಿರೀಕ್ಷಿಸಲಾಗಿತ್ತು ಅಂತಾನೆ ಹೇಳ್ಬೋದು. ಆದರೆ ಆ ಒಂದು ಓವರ್ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿತು. ಹೌದು ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡ ಭಾರತ ತಂಡ ಕಳಪೆ ಆರಂಭವನ್ನೇ ಕಂಡಿತು. ಆರಂಭಿಕ ಆಟಗಾರರಾದಂತ ಅಭಿಷೇಕ್ ಶರ್ಮಾ ಮೊದಲನೇ ಎಸೆತದಲ್ಲಿ ರನ್ ಗಳಿಸಿದೆ ಔಟ್ ಆದರು. ಆ ಸಮಯದಲ್ಲಿ ತಂಡದ ಸ್ಕೋರ್ 8 ರನ್ ಆಗಿತ್ತು. ಇಶಾನ್ ಕಿಶನ್ ಮತ್ತು ತಿಲಕ್ ವರ್ಮಾ ಎರಡನೇ ವಿಕೆಟ್ಗೆ 37 ರನ್ಗಳ ಜೊತೆ ಆಟ ಆಡಿದರು. 6ನೇ ಓವರ್ ನಲ್ಲಿ ಇಬ್ಬರು ಬ್ಯಾಟರ್ಸ್ ಒಬ್ಬ ನಂತರ ಒಬ್ಬ ಔಟ್ ಆದರು ಮತ್ತು ಇಶಾನ್ ಕಿಶನ್ 16 ಬಾಲ್ಗಳಲ್ಲಿ 20 ರನ್ ಗಳಿಸಿ ಔಟ್ ಆದರೆ ತಿಲಕ್ ವರ್ಮಾ 16 ಬಾಲ್ಗಳಲ್ಲಿ 25 ರನ್ ಗಳಿಸಿ ಹೊರ ನಡೆದ್ರ ಅಂತಾನೆ ಹೇಳ್ಬೋದು. ಇನ್ನು ಮಧ್ಯಮ ಕ್ರಮಾಂಕದ ಕುಸಿತ ಅದಾದ ನಂತರ ವಿಕೆಟ್ಗಳು ಸ್ಥಿರವಾಗಿ ಬೀಳುತ್ತಲೇ ಇದ್ದವು. ಶಿವಮ್ ದುಬೆ, ರಿಂಕು ಸಿಂಗ್, ಹಾರ್ದಿಕ್ ಪಾಂಡ್ಯ ಮತ್ತು ಮಧ್ಯಮ ಕ್ರಮಾಂಕದಲ್ಲಿ ಭಾರತಕ್ಕೆ ನೆರವಾಗಲಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಅಕ್ಷರ್ ಪಟೇಲ್ ಮತ್ತು ಸೂರ್ಯಕುಮಾರ್ ಯಾದವ್ ನಡುವಿನ 7ನೇ ವಿಕೆಟ್ಗೆ 41 ರನ್ಗಳ ಜೊತೆ ಆಟ ಭಾರತದ ಇನ್ನಿಂಗ್ಸ್ಗೆ ಜೀವ ಕೂಡ ತುಂಬಿತ್ತು. ಆದರೆ ಸ್ಕೋರ್ 118 ರನ್ಗಳಿದ್ದಾಗ ಅಕ್ಷರ್ ಪಟೇಲ್ 14 ರನ್ ಗಳಿಸಿ ಔಟ್ ಆದರು. ಇನ್ನು ಪಂದ್ಯದ ದಿಕ್ಕನ್ನೇ ಬದಲಾಯಿಸಿದ ಆ ಒಂದು ಓವರ್. ಸೂರ್ಯಕುಮಾರ್ ಯಾದವ್ ಅವರು 49 ಎಸೆತಗಳಲ್ಲಿ 4 ಸಿಕ್ಸ್ ಮತ್ತು 10 ಬೌಂಡರಿಗಳೊಂದಿಗೆ 84 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಇನ್ನಿಂಗ್ಸ್ ನ ಕೊನೆಯ ಓವರ್ ನ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿದ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಕೊನೆಯ ಓವರ್ ಎಸೆದ ಸೌರಭ್ ನೇತ್ರವಾಲ್ಕರ್ ಅವರ ಬೌಲಿಂಗ್ ನಲ್ಲಿ ಸೂರ್ಯಕುಮಾರ್ ಯಾದವ್ 2 4 ಮತ್ತು 2 ಸಿಕ್ಸರ್ ಗಳನ್ನು ಬಾರಿಸಿ 21 ರನ್ ಬಾರಿಸಿದರು. ಇದರಿಂದಾಗಿ ಭಾರತ ತಂಡ 9 ವಿಕೆಟ್ ಗಳಿಗೆ 161 ರನ್ ಗಳಿಸಿತ ಅಂತಾನೆ ಹೇಳ್ಬಹುದು. ಇನ್ನು ಇದೆಲ್ಲ ಪಂದ್ಯ ಮುಗಿದ ಬಳಿಕ ಮತ್ತು ನಮ್ಮ ಭಾರತ ತಂಡ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ನಮ್ಮ ಭಾರತ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಬಗ್ಗೆ ಆದ್ರೆ ಮಾತಾಡ್ತಾರೆ. ಸೂರ್ಯಕುಮಾರ್ ಯಾದವ್ ಅವರು ಇವತ್ತು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದರು ಮತ್ತು ಸೂರ್ಯಕುಮಾರ್ ಯಾದವ್ ನಿಂದಾಗಿನೇ ನಮ್ಮ ಭಾರತ ತಂಡ ಇವತ್ತು ಗೆಲ್ಲಲು ಸಾಧ್ಯವಾಯಿತು. ಇಲ್ಲದಿದ್ದರೆ ಇವತ್ತು ಹೀನಾಯವಾಗಿ ಸೋತಿದ್ರು ನಾವು ಅಚ್ಚರಿ ಪಡಬೇಕಾಗಿದ್ದಿಲ್ಲ ಮತ್ತು ಆ ಕಾರಣದಿಂದಾಗಿ ಸೂರ್ಯಕುಮಾರ್ ಯಾದವ್ ಈ ಪಂದ್ಯಕ್ಕೆ ಮೇನ್ ಉಸ್ತುವಾರಿ ವಹಿಸಿದ್ದಾರೆ. ಸೂರ್ಯಕುಮಾರ್ ಯಾದವ್ ನಿಂದಾನೆ ಈ ಪಂದ್ಯ ನಾವು ಗೆದ್ದದ್ದು ಎಂದು ರೋಹಿತ್ ಶರ್ಮಾ ಮಾತ್ರ ಹೇಳಿದ್ದಾರೆ. ಇನ್ನೊಂದು ಸೂರ್ಯಕುಮಾರ್ ಯಾದವ್ ಬಗ್ಗೆ ರೋಹಿತ್ ಶರ್ಮಾ ಮಾತಾಡ್ತಾರೆ. ರೋಹಿತ್ ಶರ್ಮಾ ಏನ್ ಹೇಳ್ತಾರೆ ಅಂತಂದ್ರೆ, ಇವಾಗ ಸೂರ್ಯಕುಮಾರ್ ಯಾದವ್ T20 ನಾಯಕ ಯಾಕೆ ಎಂದು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಒಳ್ಳೆಯ T20 ನಾಯಕ ಎಂದು ರೋಹಿತ್ ಶರ್ಮಾ ಆದ್ರೆ ಹೇಳಿದ್ದಾರೆ. ಇನ್ನು ಈ ಟೀಮ್ ಇಂಡಿಯಾದ ಬೌಲಿಂಗ್ ಅದ್ಭುತವಾಗಿತ್ತು ಮತ್ತು ಫೀಲ್ಡಿಂಗ್ ಕೂಡ ಅದೇ ರೀತಿಯಾಗಿತ್ತು. ಆದರೆ ಇವತ್ತಿನ ಪಂದ್ಯದಲ್ಲಿ ಕಳಪೆ ಬ್ಯಾಟಿಂಗ್ ಬಿಟ್ರೆ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಭಾರತದವರು ಅಂತಂದು ರೋಹಿತ್ ಶರ್ಮಾ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.